ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹೊಸಹಳ್ಳಿಯಲ್ಲಿ ಇಂದು ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಸಂಘಟನೆಯಿಂದ ರಾಜ್ಯದಲ್ಲಿ ದಲಿತರ ದೌರ್ಜನ್ಯ ವಿರೋಧಿಸಿ ಪ್ರತಿಭಟನೆ ನಡೆಸಿ ಕಾನ ಹೊಸಹಳ್ಳಿ ನಾಡ ಕಚೇರಿ ಉಪ ತಹಶೀಲ್ದಾರರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಎಚ್.ಡಿ. ಚಂದ್ರಪ್ಪ, ಬಯಲು ತುಂಬುರ್ಗುದ್ದಿ, ತಾಲೂಕಾ ಅಧ್ಯಕ್ಷರಾದ ಕುರಿಹಟ್ಟಿ ಜಿ. ಓಬಣ್ಣ, ತಿಪ್ಪೇಶ್, ಪರ್ಸಪ್ಪ, ನುಂಕಪ್ಪ, ಆನಂದ್, ಸುರೇಶ್, ಮಹಾಂತೇಶ್, ಬೋರಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವರದಿ ವೀರೇಶ್ ಎಚ್. ನಾಗ್ಲಾಪುರ್, ವಿಜಯನಗರ ಜಿಲ್ಲಾ. ಇವತ್ತು ಏನು ಎಗ್ಗಿಲ್ಲದೆ ದೌರ್ಜನ್ಯಗಳು, ಅತ್ಯಾಚಾರಗಳು ನಡೀತಿದ್ದಾವೆ, ಅದನ್ನ ನಿಲ್ಲಿಸಬೇಕು. ಏನು SC/ST ಕಾಯ್ದೆಯನ್ನು ಸಡಿಲಗೊಳಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನಮ್ಮ ಮೇಲೆ ಎಗ್ಗಿಲ್ಲದೆ ನಡೆಸ್ತಾ ಇದ್ದಾವೆ. ಅದನ್ನು ನಾವು ತೀವ್ರವಾಗಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಇವತ್ತು ಖಂಡಿಸ್ತಾ ಇದೆ. ಮಾಡಬಾರ್ದು. ಸರ್ಕಾರ ಇಂಥವನ್ನೆಲ್ಲ ಎಚ್ಚೆತ್ಕೊಂಡು ನಮಗೆಲ್ಲ ನ್ಯಾಯ ಕೊಡಿಸ್ಬೇಕು. ಪಕ್ಕದ ಸ್ಥಳೀಯ ಠಾಣೆಗಳಲ್ಲಿ ಕೂಡ ದಲಿತರನ್ನ ಪ್ರತಿ ತಿಂಗಳು ಕರೆದು ದೌರ್ಜನ್ಯಗಳ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಪದೇ ಪದೇ ಈ ರೀತಿ ಆಗಬಾರ್ದಂತೇಳಿ ದಲಿತರ ಒಂದು ಸಭೆ ಸೇರಿಸಿ ಪ್ರತಿ ತಿಂಗಳು ಯಾವ ಊರಲ್ಲಿ ಯಾವ ರೀತಿ ದೌರ್ಜನ್ಯಗಳಾಗಿದ್ದಾವೆ ಅವ್ರನ್ನ ಕರೆಸ್ಬಿಟ್ಟು ನ್ಯಾಯ ಕೊಡಿಸುವಂಥ ಒಂದು ಕೆಲಸ ಮಾಡಬೇಕಂತಂದೇಳಿ ನಮ್ಮ ಎಲ್ಲ ಮಾತುಗಳನ್ನು ಸ್ಥಳೀಯವಾಗಿ